ಓಯ್ ಮಗ ಲೋ ಮಗ ಬೈಲಿ ಬೈಲಿ. ಓಹ್ ಏನಮ್ಮ ಚೆನ್ನಾಗಿದೆಯಾ? ಅಯ್ಯೋ ನಂದೇನು ಚಂದ ಇದೇನು ನೀನು? ನಾನೇನು ಮಾಡ್ತಿದ್ದಾನೆ ನಮ್ಮ ಗದ್ದೆಯಲ್ಲಿ ಕಳೆ ಕೀಳ್ತೇವನಿ. ಕಾಳೆ ಕಿತ್ಕೊಂಡು ನಿಂತ್ಕೊ ನೀನು ಇದಕ್ಕೆ ಸರಿ ಕಣ. ಅಲ್ಲಕನೋ ಮರೆಯ ನಿಂಗೆ ಬುದ್ಧಿ ಇಲ್ಲ ನಿನಗೆ ಒಂಚೂರರಿಯೇ. ಬುದ್ಧಿ ಇಲ್ಲ ಮರೆಯ ನಿನಗೆ ಹೆಂಗಿರ್ಬೇಕು ಏನು ಅಂತ ಗೊತ್ತಾಗಕ್ಕಿಲ್ವಾ? ಅಲ್ಲ ನೀನು ಎಡ್ತಿ ನೋಡಿದ್ರೆ ಅಲ್ಲಿ ಏನು ಅವ್ರ ಮಾವನ ಮಗನ ಕೈಲಿ ಬೇಕಾದಂಗೆ ತೆಗೆಸ್ಕೊಂಡು ಹೊಸವ ಪಸ ಅಕ್ಕಿ ಕಾಳು ಕಡ್ಡಿತಾವೆ ಅಂತ ತೆಗೆಸ್ಕೊಂಡು ತಿನ್ಕೊಂಡು ಉಣ್ಕೊಂಡು ಅವಳೆ. ನೀನು ನೋಡಿದ್ರೆ ಇಲ್ಲಿ ನೀನು ಏನೋ ಹಾಗೆ ಅಲ್ವೇನೋ ನಂಗೆ ಹಿಂಗೆ ಇದೆಯಲ್ಲ ನೀನು. ಯಾಕೆ ನೀನು ಎಡ್ತೀನಿ ಬಿಟ್ಟೆ ಏನು ಮಾಡೋದಮ್ಮ ಬಂದು ಕರ್ನಲ್ಲ ಕರೆದ್ರು ಏನು ಮಾಡಿದ್ರು ಬತ್ತೇನೆ ಇಲ್ಲ ಅವಳು. ನಾನು ಬರೋಕಿಲ್ಲ ಅಂತಾಳ ಇನ್ನೇನು ಮಾಡಂಗಿದ್ದದು. ನಮ್ಮ ಹೂವು ಕರ್ಕೊಬರೋದ ಬವ್ವ ಅಂದರೆ ನಮ್ಮ ಹೂವು ಒಪ್ಪಕ್ಕಿಲ್ಲ. ನೋಡ್ ಮಗ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ತಿಳ್ಕೊಬೇಡ. ಆಯ್ತಾ ನಿಮ್ಮ ಅವ್ನಂಗೆ ಇವನಿ ನಾನು. ನೀನು ಹಿಂಗೆ ಅವಳನ್ನ ಸುಮ್ಮನೆ ಬಿಟ್ಕೊಂಡು ಕೂತ್ಕೊಂಡ್ರೆ ನೋಡ್ಕೊ ಕಲಿಸ್ತಾಳೆ ಅವಳು. ಏನು ಹೆಚ್ಚು ಕಮ್ಮಿ ಆಯಿತು ಅವ್ರ ಮಾವನ ಮಗ ಬರೋದು ಹೋಗೋದು ಇವೆಲ್ಲ ನಡೀತಾನೆ ಬೇ. ನಾಳೆ ದಿವಸಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಆಗ ಏನು ಮಾಡಿಯ ನೀನು? ಏನಾರೇ ಮುನ್ಸೊತ್ತಾಗ ವಾಲ್ಕೊಬಿಡ್ತು ಮೊದಲೇ ಅವಳನ್ನ ಅವ್ನಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ರು. ಈಗ ಏನಾರಿಯ ಇಷ್ಟೆಲ್ಲ ಆಯಿತು ಹೆಂಗೋ ನನ್ನ ಗಂಡು ಬಿಟ್ಟುಟನಲ್ಲ ಅಂದ್ಬಿಟ್ಟು ಅವಳನ್ನ ಏನಾರೇ ಬಲಕ್ಕೆ ಬಿದ್ದೆ ಬಿಟ್ಲು. ಆಗ ಏನು ಮಾಡಿ ನೀನು? ನಾನು ಏನಮ್ಮ ಮಾಡನೆ ಏನು ಮಾಡನೆ ಹೇಳು ಕರೆದ್ರು ಬತ್ತಿಲ್ಲ. ಇದ್ದಾಗ ನಮ್ಮ ಹೂವನ್ನ ಒಬ್ಬ ಹೋಗಿ ಕರ್ಕೊಬರೋದು ಆಗಿದ್ದಾಯ್ತು ಹೋಗಿದ್ದೋಯ್ತು ಇನ್ನೇನು ಮಾಡೋಕ್ಕದು. ಇನ್ನೊಂದು ಸತಿ ಅವಳನ್ನ ತೊಟ್ಟಿಲಿ ಇಟ್ಕೊಂಡ್ರಾಯ್ತು ಅಂತ ನಾನು ಅಷ್ಟೊಂದು ಹೇಳ್ತೇವೆ ಕಣಮ್ಮ. ನಾನು ಮಾತನ್ನು ಕೇಳಕ್ಕಿಲ್ಲ ನಮ್ಮ ಹೂವು. ನಾನು ಏನು ಮಾಡನೆ ಹೇಳಿ ನೀವೇ? ಏನು ಮಾಡನೆ ಅಂತ ಹೋಗಿ ಕರ್ಕೊಬ ಮರಿಯ. ಇಲ್ಲ ಕೊಟ್ಬಿಡೋಣ ತಾಲಿಯನ್ನು ಕರ್ಕೊಂಡೋಗಿ ನಿಮ್ಮ ಮಗುನ ಕರ್ಕೊಂಡೋಗ್ಬಿಟ್ಟು ಬರೋಕಿಲ್ಲ ಅಂದಾಗ ಆಮೇಲೆ ನೋಡ್ಕೋ. ಮೊದಲು ಕರ್ಕೊಬ ಇಲ್ದವ್ರು ಮಾತ್ರ ನಿನ್ನ ಜೀವನನೇ ಹಾಳಾಯ್ತದೆ. ಹಿಂಗೊಂದು ಅಂತ ಬೇಜಾರು ತಿಳ್ಕೊಬೇಡ. ಏನೋ ನಮ್ಮ ಅಕ್ಕನ ಮಗಳ ಬಾಬಾ ಅಂದ್ಬಿಟ್ಟು ಹಂಗೊಂದ ಏನೋ ಒಂದು ಪ್ರೀತಿ ವಿಶ್ವಾಸದಂಗೆ ಅಂತೇಳಿ ನಾನು. ಏನೋ ನಾಳೆ ದಿವಸಕ್ಕೆ ನನ್ನ ಮಗಳಿಗೂ ನಮ್ಮ ಅಕ್ಕನ ಮಗಳು ನನಗೂ ಮಗಳಂಗಿರ್ತಾನೆ ಅವಳಿಗೊಂದು ಕೆಟ್ಟ ಹೆಸರು ಬರಬಾರ್ದು ಅಂದ್ಬಿಟ್ಟಂಗೆ ಅಂತೇವಿ. ಕಣ್ಣಾರ ನೋಡ್ತೀವಿ ನಮಗೆ ಒಟ್ಟು ಹೋಯ್ತದೆ ಅವ್ರ ಆಟಗಳಲ್ಲೇ ನೋಡಿ ಬೆಪ್ಪಂದಂಗೆ ಆಗದೆ ಕಣಪ್ಪ. ಅದಕ್ಕೆ ಹೆಂಗಂತ ಹೇಳ್ತಿರೋದು ನಾನು ಎತ್ತಾಗೆ ಅಂತ ಸಾಯನಮ್ಮ ಹೇಳಿ ನೀನೇ. ನಮ್ಮ ಹೂವು ಏನು ಮಾಡ್ರು ಒಪ್ತೇ ಇಲ್ಲ ಬೂವ ಕರ್ಕೊಬಂದ್ಬಿಡೋದ ಇನ್ನೊಂದು ಸತಿ ಕಳಿಸೋದೇ ಬೇಡಪ್ಪ ಅಂತ ಅಷ್ಟೊಂದು ಬರ್ಕೊತೇವನಿ ನಾನು. ನನ್ನ ಮಾತಿಗೆ ಯಾವ್ದಕ್ಕೂ ಮನ್ಸು ಕೊಡ್ತಿಲ್ವ. ನಾನು ಏನಮ್ಮ ಮಾಡನೆ ಹೇಳಿ ನೀನೇ? ಕಾಣೆ ಕಣಪ್ಪ ಕಾಣೆ. ಅದು ಏನಂಗೆ ಹಂಗೆ ಆಟ ಮಾಡಿದ್ರೆ ಅವಳು ಆಟ ಮಾಡ್ತಿರೋದು ನೋಡ್ರಿ ಗೊತ್ತಾಗಿಲ್ವಾ? ಹೆಂಗಾರ ಮಾಡಿ ಪೂಸಿ ಮಾಡಿ ಕರ್ಕೊಬಂದ್ಬಿಟ್ಟು ಇರ್ಸ್ಕೊಂಡು ಮನೇಲಿ ಇಲ್ದವ್ರು ಮಾತ್ರ ಮಾನವರೋದಿ ಕಳೆದು ಬಿಡ್ತಾಳೆ. ಹಿಂಗೆ ಅಂತಾಳೆ ಅಂತ ಮೇಲೆ ಬೇಜಾರು ತಿಳ್ಕೊಬೇಡ ನೀನು. ನೋಡ್ಕೊ ಹೆಂಗಾಯ್ತದೆ ಅಂದ್ಬಿಟ್ಟು. ನಮ್ಮ ಒಬ್ಬರು ಹಾಕಿಲ್ಲ ಕಣಮ್ಮ ಎಷ್ಟು ಹೇಳಿದ್ರು ಅಷ್ಟೇ. ನಾನು ಅವತ್ತಿಂದ ಒಂದೇ ಸಮ ಬಿಡ್ಕೊತಾ ಕುಂತೀವಿ. ನಿಮ್ಮ ಅವ್ನಿಗೂ ಹೇಳೋ ರೀತಿಲಿ ಹೇಳು ಕುಡ್ಕೊಂಡು ಹೋಗು. ಎದುರ್ಕತ್ತಾಳೆ ಎದುರಿಸಿ ಕರ್ಕಬ್ಬ. ಇನ್ನೇನು ಮಾಡಿಯಪ್ಪ? ಇಲ್ಲ ಅಂದ್ರೆ ಮಾತ್ರ ಯಾಕೋ ಸರಿ ಕಾಣ್ತಿಲ್ಲ ವಾತಾವರಣ ಕಣಪ್ಪ. ಇದ್ರ ಮೇಲೆ ನಿಮ್ಮ ಇಷ್ಟ ಒಟ್ಟಿಗೆ ಹೇಳೋದು ಹೇಳ್ದೆ. ಇದ್ರ ಮೇಲೆ ನಿಮ್ಮ ಇಷ್ಟ ಮಾತ್ರ. ಯಾವತ್ತೂ ಇರ್ತೀರ ಕಟ್ಕೊಳ್ಳೋದು ಹೊಡೆದಲ್ಲ ಅದು ಬಸ್ತಲ್ಲಿ ಇಟ್ಕೊಳ್ಳೋದು ಕಲಿಬೇಕು. ಇಲ್ದವ್ರು ಯಾಕೆ ಬೇಕು ನಿಮ್ಗೆ ಇರ್ತಿ ಮಕ್ಕಳೆಲ್ಲ ಕೇಳು ಯಾಕಪ್ಪ ಬೇಕು? ಓದೋಳನ್ನ ಇಂಥ ದಿವ್ಸ ಅಂತಂದ್ರೆ ಹತ್ತು ದಿವ್ಸ ಬರಂಗೆ ಇಟ್ಕೋಬೇಕು ನೀನು. ಅದು ಬಿಟ್ಬಿಟ್ಟು ನಿನ್ನ ಲೆಕ್ಕಕ್ಕೆ ತಗೊಳ್ದಂಗೆ ಆಗೋಳಲ್ಲ ಅವಳು. ನನಗೇನಮ್ಮ ಮಾಡನೆ ಯಾವಾಗಲೂ ಅದೇ ಕಿತಾಪತಿ ಅಲ್ಲಿ ಊರು ಸಾಕು. ಅದು ಏನೇನು ಹೇಳ್ಕೊಟ್ಟಾರೋ ರೌನವ್ರ ಅಪ್ಪನವೇ ಇಲ್ಲಿದ್ದು ಚೆನ್ನಾಗೇ ಇರ್ತಾಳೆ. ಅಲ್ಲಿ ಊರು ಸಾಕು ಬದಲಾಯ್ತಾಳೆ. ಅಯ್ಯ ಅವ್ರೇನು ಹೇಳ್ಕೊಟ್ಟಾರು? ನೋಡು ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಮೊದಲು ನೀನು ಕರ್ಕೊಬಂದು ಇಸ್ಕೊಂಡ್ರೆ ಸರಿ. ಇಲ್ದ ಮಾತ್ರ ನಿನ್ನ ಕೈ ತಪ್ಪೋಯ್ತಾಳೆ. ಏನೋ ನಮ್ಮ ಅಂತ ಪಾಪ ಹೊಟ್ಟೆ ಉರ್ಕೊಂಡು ನಾನು ಹೇಳ್ತಾ ಇರೋದು ನಿನಗೆ ಗೊತ್ತಾ? ಇಲ್ಲ ನಾನು ನಿನಗೆ ಹೇಳ್ತಿದ್ದಿಲ್ಲ. ನಾನು ಏನೋ ಹೊಟ್ಟೆ ಉರ್ಕೊಂಡು ಹೇಳ್ತಾ ಇರೋದು. ಸರಿ ಅಮ್ಮ ಆಯಿತು ನಾನು ಮಾತಾಡ್ತೀನಿ ಬಿಡಿ ನಮ್ಮ ಅವ್ನ ಕೂಡೆ. ಮಾತಾಡೋದಲ್ಲ ಆದಷ್ಟು ಬಿರ್ನೆ ಅವಳು ಕರ್ಕೊಬರೋಕ್ಕೆ ಏರ್ಪಾಡು ಮಾಡ್ಕೊಳ್ಳಿ. ಇಲ್ದಾರ ಭಾಳ ಕಷ್ಟ ಮೇಲೆ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನೋಡ್ಕೊಳ್ಳಿ ಜೀವನ ಹೆಂಗೆ ಹಾಳಾಯ್ತದೆ ಅಂದ್ಬಿಟ್ಟು. ಸರಿ ಅಮ್ಮ ಆಯಿತು ನಾನು ಮಾತಾಡ್ತೀನಿ ನಮ್ಮ ಅವ್ನ ಕೂಡೆ. ಮಾತಾಡ್ಬಿಟ್ಟು ಹೆಂಗಾರು ಮಾಡಿ ಕರ್ಕೊಬರ್ಬೇಕನಮ್ಮ. ನನಗೂ ಭಾಳ ಬೇಜಾರಾಯ್ತದೆ ಮನೆ ಒಳಗೆ ಓಕೆ ಮನ್ಸಿಲ್ಲ. ನೀವೇನಾರು ಅಂದ್ಕೊಳ್ಳಿ ನನಗೆ ಅಷ್ಟೊಂದು ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ಕಣಮ್ಮ. ಸರಿ ಆಯಿತು ಕಣಪ್ಪ. ಏನು ಹೊತ್ತಾಗೆ ಆಗಿದ್ದಾಯ್ತು ಹೋಗಿದ್ದಾಯ್ತು ಇದೊಂದು ಸತಿ ಕರ್ಕೊಬಂದ್ಬಿಡೋದ ಅಂತ ಹೇಳು ನಿಮ್ಮ ಅವ್ನಿಗೆ. ಏನು ಇಲ್ಲಿ ಬಂದಿದೆಯಲ್ಲ? ನಾನು ಅವತ್ತೇ ಹೇಳ್ದೆ ನಿನಗೆ ಕರ್ಕೊಬಂದ್ಬಿಡೋದು ಅವಳನ್ನ ಅಲ್ಲಿ ಬಿಡೋದು ಸರಿ ಇಲ್ಲ ಅಂತವ. ನನ್ನ ಮಾತು ಕೇಳ್ದ ನೀನು? ಏನಿದೆ ಏನಾಯ್ತಿದ? ಮಾವನ ಮಗ ಏನೋ ಹೊಸತನ್ ಕೊಟ್ಟಿದ್ದಾನಂತೆ ಮೀಸಕ್ಕೆ ಅಂದ್ಬಿಟ್ಟು. ಅಯ್ಯೋ ನನಗೆ ಗೊತ್ತು ಕಣಪ್ಪ ಹಿಂಗೆ ಆಯ್ತದೆ ಅಂದ್ಬಿಟ್ಟು. ನಾನು ಹೇಳೋದು ಕೇಳ್ತಿದ್ದಿಲ್ಲ ನೀನು. ಲೇ ತಾಯಿ ಬಿಟ್ಟೆಮ್ಮ ನಮ್ಮ ಬೇಜಾರು ತಿಳ್ಕೊಬೇಡಿ ನೀವು. ನಮ್ಮ ತಂಗಿರಂಗಿದ್ದೀರಿ ಒಂದು ಮಾತು ಹೇಳ್ತೀನಿ. ಅವತ್ತು ಅವ್ರ ಅಪ್ಪ ಅಂದೆ ನಾನು ಕಳ್ಸಕ್ಕಿಲ್ಲ ಯಾವುದೇ ಕಾರಣಕ್ಕೂ. ನಾನು ಮಾತ್ರ ಬಿಲ್ಕುಲ್ ಕಳ್ಸಕ್ಕಿಲ್ಲ ಅಂದೆ. ಇವನು ಏನಂತ ಗೊತ್ತಾ? ಇವನು ಮನೆಯಲ್ಲ ಇವನು ಹಿಂಗೆ ಅವನೇ ಅಂತಲ್ಲ ಏನಂತ ಗೊತ್ತಾ? ಯಾವಾಗಲೂ ಹೋಗಿಲ್ಲ 2 ವರ್ಷ ಆಗದೆ ಕಳ್ಸೋದ ಕಣವ ಬಿಡೋದ ಕಣವ ಪಾಪ. ಎಲ್ಲೂ ಹೋಯ್ಕಿಲ್ಲ ಬರೋಕಿಲ್ಲ ಅಂತ ಈಗ ಪಾಪ ಅಂದಕ್ಕೆ ಇವತ್ತು ಯಾವ ಥರ ಮಾಡಿದ್ಲು ನೋಡಿ ಇವನು ಪರಿಸ್ಥಿತಿಯ. ಆಡ್ಕೊಳ್ಳೋ ಮುಂಗಡೆ ಜಾರು ಬಿದ್ದಂಗೆ ಆಯ್ತಾಳೆ ಇವತ್ತು ಸರಿಯಾ? ಅವಳು ಅವನ ಕೈಲಿ ಹೊಸ ತೆಗೆಸ್ಕೊಳ್ಳೋದು ಕಾಲು ತೆಗೆಸ್ಕೊಳ್ಳೋದು ಅಕ್ಕಿ ತೆಗೆಸ್ಕೊಳ್ಳೋದು ಏನು ಸಂಬಂಧ ಇಲ್ದಾನೆಯ? ಸಂಬಂಧ ಇಲ್ದಾನೆ ಇವೆಲ್ಲ ನಡೀತಿದವ. ಸಂಬಂಧ ಇಟ್ಕೊಂಡಿರೋದಕ್ಕೆ ಇವೆಲ್ಲ ನಡೀತಿರೋದು. ಹಂಗೆಲ್ಲ ಇಲ್ಲಕ್ಕ ಸುಮ್ಕಿರವ. ಅದೊಂದು ಬುದ್ಧಿ ಅವಳು ಕಲ್ತಿಲ್ಲ ಕಣ. ನೀನು ಎಡ್ತಿ ಕಲ್ತಿಲ್ಲ ನಾನು ಕಲ್ತಿದ್ದಲ್ಲ. ಹಂಗಾರೆ ಪರವಾಗಿಲ್ಲ ನೀನು ಸುಮಾರಾಗಿ ಹೇಳ್ತಾ ಇದ್ದೀಕಲ್ಲ. ನೀನು ಕಲ್ತಿದ್ದೆ ಅಂತ ಅಲ್ಲ ನನ್ನ ಕಣ್ಮಟ್ಟಿಗೆ ಅದೊಂದು ಬುದ್ಧಿ ಇಲ್ಲ. ಏನೋ ಕೇಳ್ದಂಗೆ ನನ್ನ ಓದ್ಲಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಆ ಥರ ಬುದ್ಧಿನ ಅವಳು ತಾವು ಇಲ್ಲಕ್ಕ ಸುಮ್ಮನಿರವ. ನೋಡ್ದೆ ಹೆಂಗಂತ ಇದನ್ನು ಅಂತ ಹಿಂಗೆ ನಾನು ಅಕ್ಕಿ ಏನಾದ್ರು ಮಾಡ್ಕೊಂಡು ನಮಗೇನು ನಾವು ಯಾಕೆ ತಲೆಗೆಸ್ಕೋಬೇಕು ಅಂದ್ಬಿಟ್ಟು ನಾನು ಸುಮ್ಮನಿರೋದು ಅಕ್ಕಿ. ಅದು ಯಾಕೆ ಬೇಕು ಸುಮ್ಮನೆ ಯಾಕೆ ಮಾತಾಡಬೇಕು ಬಾಯಿ ಮುಚ್ಕೊಂಡು ನಮ್ಮ ಪಡೆ ನಾವು ಇರೋದು ಅಂದ್ಬಿಟ್ಟು ನಾನು ಹೇಳ್ತಾ ಇರೋದೇ ಕೇಳು ಇದಕ್ಕೆ ಮತ್ತೆ. ಸುಮ್ಮನೆ ಮಾತಾಡಿದ್ರೆ ಏನು ಪ್ರಯೋಜನ ಅಂದ್ಬಿಟ್ಟು ಮಾತಾಡಿದ್ರೆ ಉಪಯೋಗ ಇಲ್ಲ ಅಂದ್ಬಿಟ್ಟು ನಾನು ಸುಮ್ಮನಿರೋದೇ ಕೇಳು ಇದಕ್ಕೆ ಮತ್ತೆ. ಈಗ ನೀವು ಕಾದಾಡ್ಕೊಂಡು ನಿಂತ್ಕೊಬಿಡಿ ಅವನು ಮಗನುವೆ ಅವಳನ್ನ ಕರ್ಕೊಬರೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು. ಅಲ್ಲ ಕನಕ ಇವತ್ತು ಹೊಸ ತಂದು ಕೊಟ್ಟವನೆ ಅವತ್ತು ಅಕ್ಕಿ ತಂದು ಕೊಟ್ಟವನೆ ನಾಳೆ ಅವನೇ ಬಂದು ಉಳ್ಕೊತಾನಪ್ಪ. ಹಿಂಗೆ ಬಿಟ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಜಾಸ್ತಿನೇ ಮಾಡ್ತದೆ. ಓಡೋಗ್ಲಾಕು ಅವ್ನು ಕೊಟ್ಟರೆ ನನಗೇನು ಇವನು ಸಾದ್ರ ಕೊಟ್ಟವನೇ ತಲೆ ಮೇಲೆ ಕತ್ತಿಸ್ಕೊಂಡವನೇ ಹತ್ತಿಸ್ಕೊಳ್ಳಂತೆ.
ನಾನು ಖುದ್ದಾಗಿ ಹೇಳ್ದೆ ಕಣ್ರು, ಖುದ್ದಾಗಿ ಹೇಳ್ದೆ ಇವಳು ಯಾವತ್ತಿದ್ರೂ ಸರಿ ಬರೋಕ್ಕಿಲ್ಲ. ನಾನು ಆ ತೋಟಿಗೆ ಬಿಟ್ಬಿಡು, ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ತಾಳೆ ಅವಳು, ನಾನು ಆ ತೋಟಿಗೆ ತಗೋತೀನಿ ನಾನು ಅಂತ. ಇವ್ನು ಯಾಕೆ ಮಧ್ಯಕ್ಕೆ ಬಾಯಕ್ಬೇಕಾಗಿತ್ತು? ಇವನು ನಾನು ಕಳಿಸ್ತಿದ್ದು ಬಿಡ್ತಿದ್ದು ಅಂತ ನನಗೆ ಬಿಟ್ಟಿದ್ದು. ಇವ್ನು ಯಾಕೆ ಹೇಳ್ಬೇಕು? ಅವೆಲ್ಲ ಇವ್ನಿಗೆ ಯಾಕೆ ಬೇಕು ಹೇಳತ್ನೇ ಪರ? ಅಯ್ಯೋ ಏನೋ ಅವು ಅಪ್ಪನ ಮನೆಗೆ ಹೋಗ್ಲಿ ಅಂತ ಅಂದ್ಬಿಟ್ಟದೆ ಬಿಟ್ಟೆಮ್ಮ. ಈಗ ಅದನ್ನೇ ಕಟ್ಕೊಂಡು ಕುತ್ಕೊಂಡು ಸಂಸಾರ ಮಾಡ್ಕೊಂಡಿರೋ ಜನಗಳು ಏನಕ್ಕೆ ಆಡ್ಕೊಳಕ್ಕಿಲ್ವಾ? ಎಲ್ಲರೂ ನಿಮ್ಮ ಕಡೆ ಅಂತಲ್ಲ. ನಂಟ್ರು ಹೇಳು ಹಿಂಗೆ ಮಾಡ್ತಾ ಕುಂತಾನಲ್ಲ, ಅವನು ತಂದು ಕೊಡ್ತಾನೆ, ಇವಳು ತಿನ್ಕ ಕೂತಾವಳಲ್ಲ. ನೋಡಿದ್ರೆ ನಾಳೆ ದಿವಸಕ್ಕೆ ಜನಗಳು ಏನಕ್ಕಿಲ್ಲ, ಮೊದಲು ಸರಿ ಮಾಡು ಅಂತ ನನಗೆ ಹೇಳ್ತಾರೆ ಕನಕ. ನಮ್ಮೂರಲ್ಲಿ ಅವ್ರ ಆಟ ನೋಡೋಕ್ಕಾಗ್ದನೆಯಾ? ಇಲ್ವಂತಲ್ಲ ನಿರ್ದಿ ಸತ್ವಂತೆ ಅಂತಲ್ಲ ಬಿಡು. ಇನ್ನೇನು ನಾವೇ ಯಾಕೆ ತಲೆಗೆಡ್ಸ್ಕೋಬೇಕು? ನಾವೇನು ಚಾಡಿ ಹೇಳ್ಕೊಡಕ್ಕೆ ಹೋಗಿದ್ವಾ? ಹೇಳೋದು ನೋಡು, ನಾನು ಇರ್ತೆ ಅಂತೇಳಲ್ಲ ಅಂತಂಗ ನಾನು ಅಂತೇಳಿರ್ಬೇಕು. ಹಿಂಗೆ ಮಾತಾಡೋರಿಗೆ ಏನು ಅನ್ಬೇಕು ಹೇಳಿ? ಮತ್ತೆ ಪಾಪತ್ತಕ್ಕಿಲ್ಲ ನಮಗೆ. ಅಯ್ಯೋ ಏನು ಮಾಡೋಕ್ಕದ್ದು? ಸುಮ್ಮನಿರಿ ಆಯಿತು, ಬೇಜಾರು ತಿಳ್ಕೊಬೇಡಿ, ಸುಮ್ಮನಿರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಳಕ್ಕೆ ಹೋದಿರಿ? ಸುಮ್ಮನಿರಕ್ಕೆ ಯಾಕೆ ಸುಮ್ಮನೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಕು? ಅಯ್ಯೋ ಅದೇನು ಅಂತೀರ ಅಂತಂಗೆ ಆಯಿತು ಕತೆ. ಬೇಡ ಸುಮ್ಮನಿರಿ, ತಲೆಗೆಡ್ಸ್ಕೊಂಡು ಏನು ಉಪಯೋಗ ಇಲ್ಲ. ಸುಮ್ಮನಿರೀಗ ನೀವು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಸುಮ್ಮನೆ ತಲೆಗೆಡ್ಸ್ಕೋಬೇಕು? ಹಂಗೆಲ್ಲವ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು. ಹೋಗಿ ಮೊದಲು ಅದು ಏನು ಸರಿ ಮಾಡಿ, ನಾಳೆ ದಿವಸಕ್ಕೆ ಹಂಗಾಯ್ತು ಹಿಂಗಾಯ್ತು ಅಂತ ಆಮೇಲೆ ಯೋಚನೆ ಮಾಡ್ತಾ ಕುತ್ಕೋಬೇಕಾಯ್ತದೆ ಹುಷಾರು. ಅಲ್ಲ ಕನಕ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಪಾಪತ್ತಕ್ಕಿಲ್ಲ ನಮಗೆ. ಏನು ಕಮ್ಮಿ ಆಗಿತ್ತು, ಏನಾರು ಆಗಿತ್ತು? ನನ್ನ ಮಗನೂ ನನ್ನ ಸೊಸೆ ಕಿರಿ ಮಗ ಕಿರಿ ಸೊಸೆ ಯಾವ ಥರವ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತೆ ಅಲ್ವಾ? 12-20 ತಂದು ಮುಂದಕ್ಕೆ ಮುಳುಗಿದ್ರೆ ಇವಳು ಮಾಡ್ಕೊಂಡು ಉಣ್ಕೊಂಡಿರೋಕ್ಕಾಗ್ದಾನೆ. ಸಣ್ಣ ಪುಟ್ಟ ವಿಷಯಕ್ಕೆ ಅಪ್ಪನ ಮನೆಗೆ ಹೋಲ್ತಾನೆ. ನಾನು ಬೇಡ ಅಂದೆ. ಬೇಡ ಅಂದ್ರು ಇವಳು ಕಳ್ಸವ ಅಂದ್ಬಿಟ್ಟು ಕಳಿಸಿದ್ನಲ್ಲ. ನನ್ನ ಗಂಡನ ಮಾತು ಮುರುಬದಿ ಕೊಡಬೇಕು ನಾನು. ಅವ್ನು ಕರೆಗೆ ಬಂದಾಗ ಬರಬೇಕು ಅನ್ನೋದಿಲ್ದಾನೆ ಬಿಟ್ಟು ಇವಳು ಊರು ತಿರ್ಗಕ್ಕೆ ನಿಂತವಳಲ್ಲ ಗುರ್ಸಾಟಿ. ಇವಳು ಸರಿ ಇವಳು ಬುದ್ಧಿ ಕಲ್ತಿರೋದು. ಇವಳು ಬುದ್ಧಿಗೆ ಒಂದಿಷ್ಟು ಬೆಂಕಿ ಇಕ್ಕ. ಮಾನ ಮರುವದಿ ಬೇಡಬೇಕ? ಮಾನ ಮರುವದಿ ಬೇಡವ ಹೇಳಿ? ನಿಜವಾಗ್ಲೂ ನನಗೆ ಅತಿ ಬೇಯ್ತದೆ. ಎಲ್ಲ ನಾನು 12-20 ಮಾಟ ಮಾಡಿ ಮುಂದಕ್ಕೆ ಮುಡಿಗಿರ್ತೀವಲ್ಲ, ಮಾಡ್ಕೊಂಡು ಉಣ್ಕೊಂಡು ಮನೆದಿರೋಕ್ಕಾಗ್ದಾನೆ. ಇವಳಿಗೆ ಆಡಿದ್ರೆ ಹೆಚ್ಕೊಂಡು ನಮ್ಮ ಮನೆ ದನ ಮೇಸಕ್ಕಾಗಿಲ್ಲ ಅಂದ್ಬಿಟ್ಟು ಅಪ್ಪನ ಮನೆ ದನ ಮೇಯ್ತಿದ್ದಾಳೆ. ಅವ್ರ ಮಾವನ ಮಗನ ಕಲ್ ತೆಗೆಸ್ಕೊಂಡು ಉಗಿಬೇಡ್ದೆ ಹೇಳು. ಮತ್ತೆ ಇವು ನನ್ನ ಮಕ್ಕಳೇ ಸರಿಯಿಲ್ಲ ಸುಮ್ಕಿರೋ. ಈ ನನ್ನ ಮಗ ಸರಿಯಾಗಿದ್ದಿದ್ರೆ ಅವಳನ್ನ ಅದ ಹಾಕ್ಬೋದಾಗಿತ್ತು. ಇವನೇ ಸರಿಯಿಲ್ಲ. ಆಲೇ ಕರ್ಕೊಬತ್ತೀನಿ ಅಂತ ಒಂದ್ಸತಿ ಹೋಗಿ ಮಾನ ಮರೋದಿ ಕಳ್ಕೊ ಬಂದವನೇ. ಈಗ ನಾನು ಕರ್ಕೊಂಡು ಹೋಗ್ಬಿಟ್ಟು ಮಾನ ಮರೋದಿ ಕಳ್ಕೊಂಡು ಬರಬೇಕು. ಮತ್ತೆ ಬಟ್ಟೆ ಆಡ್ತಾವನೆ. ನಿಂಗೆ ಗೊತ್ತಾಯ್ಕಿಲ್ಲ, ಸುಮ್ಮನೆ ನಡೆಯವ. ಕರ್ಕ ಬರೋದು ಇನ್ನು ಯಾವ ಕಾಲಕ್ಕೆ ಅವ್ರ ಅಪ್ಪನ ಮನೆ ಕಳ್ಸೋದೇ ಬೇಡ, ನಡೆಯವ. ಇದೊಂದು ಸತಿ ಕರ್ಕ ಬಂದ್ಬಿಟ್ಟು ಹೆಂಗೆ ಇರ್ಸ್ಕೋಬೇಕು ಹಂಗೆ ಇರ್ಸ್ಕೊಳಕ್ಕಾಯ್ತದೆ ನಡಿ. ಸುಮ್ಮನೆ ನಿಂಗೆ ಗೊತ್ತಾಯ್ಕಿಲ್ಲ, ಅಲ್ಲಿ ಬಿಟ್ಟರೆ ಸರ್ ಬರೋಕ್ಕಿಲ್ಲ ಅಂತ ಹೇಳಂಗೆ. ಅವು ಕರ್ಕ ಬರ್ಬೇಕು ನಡಿ, ಸುಮ್ಮನೆ ನಡೆಯವ. ಈಗ ಆಲೆಯ ಜನಗಳು ಏನೇನೋ ಮಾತಾಡ್ಕೊತಿದ್ದಾರಂತೆ. ಅವಳ ಅಂತೆ ಬುದ್ಧಿ ಕಲ್ತಿಲ್ಲ, ನಾನು ಒಪ್ಕೋತೀನಿ. ನೋಡಿ ಜನಗಳು ಏನು ಅನ್ಕೊಳಕ್ಕಿಲ್ಲ. ನೋಡ್ದಪ್ಪ ಅಲ್ಲ, ಅವಳು ಅಂತವಳಲ್ಲ, ನಾನು ಅಂತವಳ. ನಾನು ಅಂದವ ನೀನು ಅಂತೇಳು ಅಂದ್ಬಿಟ್ಟು ಸುಮ್ಮನೆ ಇಲ್ದೋದಲ್ಲ ನಂಗೆ ಮಾತಾಡ್ತೀಯಲ್ಲ ಹಂಗೆ. ನೀನು ಸರಿ ಬಿಡವ, ನೀನು ಸರಿ ಬಿಡು, ಚೆನ್ನಾಗಂತೀಯ ನೀನು. ನಾನು ಯಾವಾಗ ನೀನು ಅಂತೇಳು ಅಂತ ಅಂದೆ. ನಾನು ಕರ್ಕ ಬರೋದ ನಡೆಯವ. ನನ್ನ ಸಾವಂತಿ ಮಗಳು ಬಂದ್ರೆ ಎಷ್ಟು ಬಿಟ್ರೆ ಎಷ್ಟಲ, ಇದ್ರೆಷ್ಟು ಸತ್ಲೆ ಅಷ್ಟಲ. ಅವಳ ಬಗ್ಗೆ ನಾನೇ ತಲೆಗೆಡ್ಸ್ಕೊಳ್ಳೋನೆ. ಅವಳ ಬಗ್ಗೆ ತಲೆ ಯಾಕೆ ಕೆಡ್ಸ್ಕೊಳ್ಳೋದು ನಾನು? ಅಲ್ಲಿ ಒಬ್ಬರ ಮುಂಡೆ ಬಗ್ಗೆ ನಾನು ಅಂತ ತಲೆಗೆಡ್ಸ್ಕೊಳಕ್ಕಿಲ್ಲ ನನ್ನ ಕಲ. ತೊಡಗಲ್ವಾ ಅಲ್ಲಿ ಮುನ್ನಾಕಂದರು ಏನಾರು ಮಾಡ್ಕೊಳ್ಳಿ ಹೋಗು, ನಾನೇ ಕರೆಗೆ ಹೋಗೋಣ ಅವಳನ್ನ. ಹಿಂಗೆ ಕಣತೆ. ಅಯ್ಯೋ ನಿಮ್ಮ ಇಷ್ಟ ಕಣಪ್ಪ. ಇದ್ರ ಮೇಲೆ ಏನೋ ನಮ್ಮದು ತಮ್ಮದು ಅಂತ ಹೇಳ್ದೆ. ಇದ್ರ ಮೇಲೆ ನಿಮ್ಮ ಇಷ್ಟ, ಏನಾರು ಮಾಡ್ಕೊಳ್ಳಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.